ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಮ್ಮ SSLC ವಿದ್ಯಾರ್ಥಿಗಳು ಮತ್ತೆ ಅವರಿಗೆ ಒಂದು ದೊಡ್ಡ ಶಾಕಿಂಗ್ ಅಪ್ಡೇಟ್ ಬಂದಿದೆ. ಏನಂತ ಅಂದ್ರೆ, ಮೊದಲು ಏನ್ ಹೇಳಿದ್ರು ಸರ್ಕಾರದವರು, ಸೊ ಹಿಂದಿ ಸೇರಿದಂತೆ ಯಾವುದೇ ಥರ್ಡ್ ಲ್ಯಾಂಗ್ವೇಜ್ಗೆ ಮಾರ್ಕ್ಸ್ ಬೇಡ, ಗ್ರೇಡ್ ಸಿಸ್ಟಮ್ನ ತರ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಹೈಕೋರ್ಟ್ ಮಧ್ಯದಲ್ಲಿ ಬಂದು ಸಿಚುವೇಶನ್ನೇ ಫುಲ್ ಚೇಂಜ್ ಮಾಡ್ತು. ಅಂದ್ರೆ ಇವಾಗ ಗ್ರೇಡ್ ಸಿಸ್ಟಮ್ ಬೇಡ, ಮಾರ್ಕ್ಸ್ನ ಕೂಡ ಇವಾಗ ಕನ್ಸಿಡರ್ ಮಾಡ್ಬಿಟ್ಟು ಆಡ್ ಮಾಡ್ಬೇಕು ಟೋಟಲ್ ಮಾರ್ಕ್ಸ್ಗೆ ಅಂತ ಹೇಳಿದ್ರು. ಸೊ ಇವಾಗ ನಮ್ ಸ್ಟೂಡೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ, ಸೊ ಹೆಂಗೆ ಹಿಂದಿ ಫೇಲ್ ಆಗೋಗ್ಬಿಡ್ತೀನಿ, ನಾನ್ ಚೆನ್ನಾಗ್ ಬರ್ದಿಲ್ಲ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವರು ಎಲ್ಲ ಎನ್ವಿರಾನ್ಮೆಂಟ್ ನ ಹಾಳು ಮಾಡಿ ನಮ್ ಕಾನ್ಫಿಡೆನ್ಸ್ ಹೊರಟೋಯ್ತು. ಸೊ ಈ ಬೇಕಾಬಿಟ್ಟಿ ಓದ್ಕೊಂಡು ಹೋಗಿ ಬರದ್ವಿ ಅಂತ ಹೇಳಿದ್ರು. ಸೊ ಇದ್ರ ಮತ್ತೆ ಮ್ಯಾಥ್ಸ್ಗೂ ಇವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಹೋಗೋಣ. ಸೊ ಬನ್ನಿ, ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಫಸ್ಟ್ ಬನ್ನಿ ಸ್ಟಾರ್ಟ್ ಮಾಡೋಣ. ಏನಂತ ಅಂದ್ರೆ, ಕೆಲವೇ ದಿವಸ ಅಂದ್ರೆ ನಾಳೆ ನಾಡದ್ದು ಎಕ್ಸಾಮ್ ಐತೆ ಅಂತ ಅಂದಾಗ ಇವರು ಥರ್ಡ್ ಲ್ಯಾಂಗ್ವೇಜ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರಲ್ಲ, ಗ್ರೇಡ್ ಸಿಸ್ಟಮ್ ಮಾತ್ರ ಕೊಡ್ಬೇಕು ಅಂತ ಒಫಿಷಿಯಲ್ ಆಗಿ ಅವರು ಸರ್ಕ್ಯುಲರೇ ಬಿಟ್ರು ಅಲ್ವಾ. ಸೊ ಇದ್ರಿಂದ ಏನಾಯ್ತು, ಯಾರು ಕೂಡ ಹಿಂದಿನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಲಾಸ್ಟ್ ಮಿನಿಟ್ ರಿವೈಸ್ ಕೂಡ ಮಾಡ್ಲಿಲ್ಲ, ಪಾಸ್ ಆದ್ರೆ ಸಾಕು ಅಂತ ಬರ್ದ್ಬಿಟ್ಟು ಬಂದ್ರು. ಯಾಕಂದ್ರೆ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಓದಾದ್ರೂ ಏನ್ ಪ್ರಯೋಜನ, ಇವಾಗ ಟೋಟಲ್ ಮಾರ್ಕ್ಸ್‌ಗೆ ಆಡ್ ಆಗಲ್ಲ ಅಂದ್ರೆ ಓದ್ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೂಡ ಅದೇ ರೀತಿ ಮಾಡಿದ್ರು. ಸೊ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಹೈಕೋರ್ಟ್ ಡಿಸಿಷನ್ ಸರಿ ಇಲ್ಲ, ಇಲ್ಲ ಮಾರ್ಕ್ಸ್‌ನ ಕನ್ಸಿಡರ್ ಮಾಡ್ಬೇಕು ಅಂತ ಇವ್ರು ಹೇಳಿದ್ರು. ಸೊ ಒಂದೊಂದ್ ಸತಿ ಒಂದೊಂದ್ ತರ ಮಾಡಿದ್ರು. ಸೊ ಇವಾಗ ಸ್ಟೂಡೆಂಟ್ಸ್ ಪರವಾಗಿ ಒಕ್ಕೂಟ ಅಂದ್ರೆ ಒಂದು ಸಂಘ ಇರುತ್ತಲ್ಲ, ಅವರು ಇವಾಗ ದೊಡ್ಡ ಬೇಡಿಕೆನ ಇಟ್ಟಿದ್ದಾರೆ. ಏನಂತ ಅಂದ್ರೆ, ಹಿಂದಿ ವಿಷಯನ ಫೇಲ್ ಆಗ್ತೀವಿ ಅಂತ ಹೇಳ್ತಿರೋಂತ ಸ್ಟೂಡೆಂಟ್ಸು, ಸೊ ಅವ್ರ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಇಂದ ಅಂದ್ರೆ ಅವ್ರ ಕಡೆಯಿಂದ ಯೋಚನೆ ಮಾಡಿ, ಮಿನಿಮಮ್ 8 ಮಾರ್ಕ್ಸ್ ಆದ್ರೂ ಅವರಿಗೆ ನೀವು ಗ್ರೇಸ್ ನ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ರೀಸನ್ ಇಷ್ಟೇ, ಅಂದ್ರೆ ಒಂದ್ಸತಿ ಸರ್ಕಾರ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಇವಾಗ ಒಂದ್ಸತಿ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ, ನೆಕ್ಸ್ಟ್ ಇವಾಗ ಎಕ್ಸಾಮ್ ಆದ್ಮೇಲೆ ಇನ್ನೂ ಒಂದು ಡಿಸಿಷನ್ ತಗೊಳ್ತಾರೆ. ಸೊ ಇದು ಸ್ಟೂಡೆಂಟ್ಸ್ ಮೈಂಡ್ ಸೆಟ್, ಅವ್ರ ಮೆಂಟಾಲಿಟಿ ಮೇಲೆ ಅದೇನಾಗುತ್ತೆ ಅಫೆಕ್ಟ್ ಆಗಿ, ಸೊ ಇದಕ್ಕೋಸ್ಕರ ಅವರು ಕೂಡ ಹೋಗಿ ಬೇಡಿಕೆನ ಇಡ್ತಿದ್ದಾರೆ. ಏನಂದ್ರೆ ಅಟ್ಲೀಸ್ಟ್ 8 ಮಾರ್ಕ್ಸ್ ಆದ್ರೂ ಹಿಂದಿಯಲ್ಲಿ ಅಥವಾ ಥರ್ಡ್ ಲ್ಯಾಂಗ್ವೇಜ್ಗೆ ನೀವು ಗ್ರೇಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದ್ರಿಂದ ಅದಾದ್ಮೇಲೆ ಬರೀ ಇಷ್ಟಕ್ಕೆ ಅಲ್ಲ, ಮ್ಯಾಥ್ಸ್ಗೂ ಕೂಡ ಹಂಗೆ ಹೇಳ್ತಿದ್ದಾರೆ. ಏನಂದ್ರೆ ಮ್ಯಾಥ್ಸ್ ಎಕ್ಸಾಮ್ ಕೂಡ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ. ಸೊ ಸ್ಟೂಡೆಂಟ್ಸ್ ಏನೇನ್ ಹೇಳ್ತಿದ್ರು ಅಂದ್ರೆ, ಸುಮಾರು 21 ಕ್ವೆಶನ್ಸ್ ತುಂಬಾನೇ ಟಫ್ ಆಗಿತ್ತು. ಅಂದ್ರೆ 21 ಮಾರ್ಕ್ಸ್ ಕ್ವೆಶನ್ಸ್ ತುಂಬಾ ಟಫ್ ಆಗಿತ್ತು. ಅದ್ರಲ್ಲಿ 16 ಮಾರ್ಕ್ಸ್ ಕ್ವೆಶನ್ ಔಟ್ ಆಫ್ ಸಿಲೆಬಸ್ ಬಂದಿತ್ತು ಅಂತ ಹೇಳ್ತಿದ್ರು. ಸೊ ಇದ್ರಿಂದ ಮ್ಯಾಥ್ಸ್ ಸಬ್ಜೆಕ್ಟ್‌ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದು ಸ್ಟೂಡೆಂಟ್ ಫ್ಯೂಚರ್‌ಗೆ ಮ್ಯಾಟರ್ ಆಗುತ್ತೆ. ಇದನ್ನ ಸೀರಿಯಸ್ ಆಗಿ ಅವ್ರು ತಗೊಳ್ಬೇಕು. ಸೊ ಏನ್ ಗೊತ್ತಾ, ಸ್ಟ್ರೇಟ್ ಆಗಿ ಹೇಳ್ಬೇಕು ಅಂದ್ರೆ, ಎಲ್ಲಾನು ತಂದು ಸ್ಟೂಡೆಂಟ್ಸ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಬಾರ್ದು. ಸ್ಟಾರ್ಟಿಂಗು ರೂಲ್ ಚೇಂಜ್ ಮಾಡಂಗಿದ್ರೆ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಮಾಡ್ಬೇಕು. ಎಕ್ಸಾಮ್ಸ್ ನಾಳೆ ಅಂದಾಗ ಚೇಂಜ್ ಮಾಡೋದು, ಇದೆಲ್ಲ ಏನು ನನ್ಗೆ ಅರ್ಥನೇ ಆಗಿಲ್ಲ. ಸೊ ಇದೆಲ್ಲ ಇದರಿಂದ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಹೋಗುತ್ತೆ. ಪೇರೆಂಟ್ಸ್ ಕೂಡ ಸುಮ್ನೆ ಆಹ್ ತಲೆ ಇಲ್ದಿರ ಟೆನ್ಷನ್ ಮಾಡ್ಕೋಬೇಕಷ್ಟೇ. ಸೊ ಇದು ಫ್ಯೂಚರ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಫೈನಲ್ ಆಗಿ ಏನಂದ್ರೆ, ಈ ಅಪ್ಡೇಟ್ ನೋಡಿ ನೀವು ಸುಮ್ನೆ ಪ್ಯಾನಿಕ್ ಆಗೋದು, ಟೆನ್ಷನ್ ಆಗೋದು ಇದೆಲ್ಲ ಆಗ್ಬೇಡಿ. ಓಕೆ, ನೀವು ಬರ್ದಿದ್ದೀರಾ ಎಕ್ಸಾಮ್‌ನ. ಸೊ ಈ ತರ ಡಿಸಿಷನ್ಸ್ ಚೇಂಜ್ ಮಾಡೋದ್ರಿಂದ ಈವನ್ ಅವರು ಕೂಡ, ಬೋರ್ಡ್ ಅವರು ಕೂಡ ಮೇ ಬಿ ಅವ್ರು ಅರ್ಥ ಮಾಡ್ಕೋಬೇಕು. ಇವಾಗ ನಾವ್ ಈ ತರ ಮಾಡಿದೀವಿ, ನಾವೇ ಹೇಳಿದ್ದು ಕೊಡಲ್ಲ ಅಂತ, ಇದರಿಂದ ಸ್ಟೂಡೆಂಟ್ಸ್ ಮೈಂಡ್‌ಸೆಟ್ ಮೇಲೆ ಎಷ್ಟು ಅಫೆಕ್ಟ್ ಆಗಿರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತು. ಸೊ ಇದ್ರಿಂದ ಆದ್ರೂ ಅವರು ಆ ಒಂದು ಸಬ್ಜೆಕ್ಟ್ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಮಾತ್ರ ಅವರು ಸ್ವಲ್ಪ ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ಬೇಕು. ಇಲ್ಲ ಅಂದ್ರೆ ಇವ್ರು ಹೋರಾಟ ಮಾಡ್ತಿರೋ ಪ್ರಕಾರ ಅಟ್ಲೀಸ್ಟ್ ಅವ್ರು ಮಿನಿಮಮ್ ಅಷ್ಟು ಮಾರ್ಕ್ಸ್ ಆದ್ರೂ ಅವರು ಗ್ರೇಸ್‌ನ ಕೊಡ್ಬೇಕು ಅಂತ ನಾವ್ ಹೇಳ್ಬೋದು. ಸೊ ಯಾವತ್ತೇ ಆಗ್ಲಿ, ಸೊ ನೀವ್ ವರ್ಷ ಪೂರ್ತಿ ಓದಿದ್ದೀರಾ, ನಾನು ಒಪ್ಕೊಳ್ತೀನಿ. ಬಟ್ ಆದ್ರೂ ಅವ್ರ ಆತರ ಮಾಡಿದಾಗ ನಿಮ್ಗೂ ಅದು ಕಾನ್ಫಿಡೆನ್ಸ್ ಹೋಗಿ ನೀವು ಬೇಕಾಬಿಟ್ಟಿ ಹೋಗಿ ಬರ್ದಿರ್ತೀರ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಜನ ಹೇಳ್ತಿದ್ರು, ನಾವು ಈ ತರ ಸುಮ್ನೆ ಇವ್ರು ಹಿಂಗ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡೋಗ್ ನಾನ್ ಬರ್ದ್ಬಿಟ್ಟೆ, ಇವಾಗ ಏನ್ ಮಾಡೋದು ಅಂತ. ಸೊ ಅಟ್ ಲೀಸ್ಟ್ ಹೌದು, ಇವಾಗ ಸೆಕೆಂಡ್ ಎಕ್ಸಾಮ್ ಆಪ್ಷನ್ ಇದೆ, ಬಟ್ ಅದೇ ರೀತಿ ಪೇರೆಂಟ್ಸ್ ಕೂಡ ಕೇಳ್ಬೇಕಲ್ಲ. ಇದನ್ ಮಾಡಕ್ಕಾಗಿಲ್ಲ, ಸುಮ್ನೆ ಇದ್ ಚೆನ್ನಾಗೇ ಬಂದಿಲ್ಲ ಮಾರ್ಕ್ಸ್, ಈ ತರ ಅದು ಸ್ಟೂಡೆಂಟ್ಸ್ ಮೇಲೆ ಬ್ಲೇಮ್ ಆಗುತ್ತೆ. ಇವ್ರು ಮಾಡೋದಕ್ಕೂ ಈ ಕಡೆ ಪೇರೆಂಟ್ಸ್ ಏನೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಆಗಿರಲ್ಲ.
ಸೊ ಅದು ಕೂಡ ನಿಮಗ್ ಫೀಲ್ ಆಗ್ತಾರೆ. ಒಂದ್ ಕಡೆಯಿಂದ ಹೇಳ್ಬೇಕು ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ತಲೆ ಮೇಲೆ ಸುಮ್ನೆ ಟೆನ್ಷನ್ ತಂದಿಟ್ರು ಅಷ್ಟೇ. ಸೊ ಕೊನೆದಾಗಿ ಹೇಳ್ಬೇಕು ಅಂದ್ರೆ ಅವರೆಲ್ಲ ಹೋರಾಟ ಮಾಡ್ತಿರೋ ಒಂದಕ್ಕೆ ಏನಂದ್ರೆ ಅಟ್ ಲೀಸ್ಟ್ 6 ಮಾರ್ಕ್ಸ್ ಆದ್ರೂ ಗ್ರೇಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಇದಿನ್ನ ಎಷ್ಟುವರೆಗೂ ಹೋಗುತ್ತೆ, ಏನಾಗುತ್ತೆ ಅಂತ. ಸೊ ಏನೇ ಅಪ್ಡೇಟ್ಸ್ ಬಂದ್ರು ನಾವು ವಾಟ್ಸ್ಆಪ್ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. ಸೊ ಥ್ಯಾಂಕ್ ಯು.